ಬೆಂಗಳೂರಿನ ಜಯನಗರದ ಫಸ್ಟ್ ಬ್ಲಾಕ್ ಅಶೋಕ್ ಪಿಲ್ಲರ್ ಬಳಿ ಇರುವ ಮಯ್ಯ ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸಲಾಗಿದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಅವರು ಇಂದು ಉದ್ಘಾಟಿಸಿದರು. ಆಸ್ಪತ್ರೆಯ ಸಿಇಒ ಹಾಗೂ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಪಿಎಸ್ ಪ್ರಭಾಕರನ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ನವೀಕರಣಗೊಂಡಿರುವ ಮಯ್ಯ ಆಸ್ಪತ್ರೆಯು ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವನ್ನು ಹೊಂದಿದೆ. ಎಮರ್ಜೆನ್ಸಿ ಸೇವೆ, ದಿನದ 24 ಗಂಟೆ ತೆರೆದಿರುವ ಫಾರ್ಮಸಿ, ಡಯಾಗ್ನೋಸ್ಟಿಕ್ ಆಂಬ್ಯುಲೆನ್ಸ್ ಸೇವೆ, ಸಿಟಿ ಸ್ಕ್ಯಾನ್, ಡಯಾಲಿಸಿಸ್ ಸೇರಿದಂತೆ ಇತರೆ ಸೇವೆ ಹಾಗೂ ಸೌಲಭ್ಯಗಳನ್ನು ಹೊಂದಿದೆ. ಇನ್ನು ಬೆಂಗಳೂರಿನ ಜಯನಗರದ ಫಸ್ಟ್ ಬ್ಲಾಕ್ ಅಶೋಕ್ ಪಿಲ್ಲರ್ ಬಳಿ ಇರುವಂತಹ ಮಯ್ಯ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಲಾಗಿದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಇವತ್ತು ಈ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದರು. ಜೊತೆಗೆ ಆಸ್ಪತ್ರೆಯ ಸಿಇಒ ಹಾಗೂ ಸರ್ಜಿಕಲ್ ಆಂಕಾಲಜಿಸ್ಟ್ ಆದಂತಹ ಡಾಕ್ಟರ್ ಪಿಎಸ್ ಪ್ರಭಾಕರನ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ನವೀಕರಣಗೊಂಡಿರುವಂತಹ ಮಯ್ಯ ಆಸ್ಪತ್ರೆಯು ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವನ್ನು ಹೊಂದಿದೆ. ಸಾಮಾನ್ಯ ವರ್ಗಕ್ಕೂ ಕೂಡ ಕೈಗೆಟುಕುವ ದರದೊಂದಿಗೆ ಈ ಒಂದು ಆಸ್ಪತ್ರೆಯ ಸೌಲಭ್ಯ ಇದೆ. ಎಮರ್ಜೆನ್ಸಿ ಸೇವೆ, ದಿನದ 24 ಗಂಟೆ ತೆರೆದಿರುವಂತಹ ಫಾರ್ಮಸಿ, ಡಯಾಗ್ನೋಸ್ಟಿಕ್ ಆಂಬ್ಯುಲೆನ್ಸ್ ಸೇವೆ, ಸಿಟಿ ಸ್ಕ್ಯಾನ್ ಸೇರಿದಂತೆ ಡಯಾಲಿಸಿಸ್ ಸೇರಿದಂತೆ ಇತರೆ ಸೇವೆ ಹಾಗೂ ಸೌಲಭ್ಯಗಳನ್ನು ಈ ಆಸ್ಪತ್ರೆಯು ಹೊಂದಿದೆ. ನಮ್ಮೊಂಥರ ಸಿನಾನಿಮಸ್ ಆಗಿ ಇವತ್ತು ರೋಡ್ಗೆಲ್ಲ ಒಂದೊಂದು ನರ್ಸಿಂಗ್ ಹೋಮ್ ಬಂದ್ಬಿಟ್ವು, ರೋಡಿಗೆ 5 ಜನ ಸ್ಪೆಷಲಿಸ್ಟ್ಗಳು ಬಂದ್ಬಿಟ್ರು, ಒಂಥರ ಹಂಚಿ ಹೋಗಿದ್ದು ಅಂತ. ನಿನ್ನೆ ಕೇರಳದ ನನ್ನ ಸ್ನೇಹಿತರೊಬ್ಬರು ಮಾತಾಡ್ತಾ ಇದ್ರು, ನಾವು ಈಗಾಗಲೇ 4,000 ಕ್ಲಿನಿಕ್ ಅನ್ನ ಮುಚ್ಚಿಬಿಟ್ಟಿದ್ದೀವಿ, 532 ನರ್ಸಿಂಗ್ ಹೋಮ್ ಅನ್ನ ಮುಚ್ಚಿಬಿಟ್ಟಿದ್ದೀವಿ ಅನ್ನೋ ಮಾತನ್ನ ಕೇರಳದಿಂದ ನಿನ್ನೆ ಮಾತಾಡಿದವರು ಹೇಳಿದ್ರು. ಅಂತ ಸಂದರ್ಭದಲ್ಲಿ ಜಯನಗರದಲ್ಲಿ ಇಂತಹ ಒಂದು ಸುಸಜ್ಜಿತ ಆಸ್ಪತ್ರೆ, it's not a joke. Quality can never be an accidental one. ಇವತ್ತು ನಿಮಗೂ ಚೆನ್ನಾಗಿ ಗೊತ್ತಿದೆ, ಡಾಕ್ಟರ್ ಆಗಿ ನಾನಂತೂ ಪೂರ್ತಿ ನನ್ನ ಕ್ಲಿನಿಕಲ್ ಜಡ್ಜ್ಮೆಂಟ್ ಮತ್ತೆ ಹಿಸ್ಟ್ರಿ ಡಯಾಲಿಸಿಸ್ ಸೇವೆಗಳು ಮತ್ತು ಲ್ಯಾಪ್ರೋಸ್ಕೋಪಿ ಮಾಡೋದಕ್ಕೆ ಒಂದು ಹೊಸ ಎಕ್ವಿಪ್ಮೆಂಟ್ ಇದೆಲ್ಲವನ್ನು ಕೂಡ ಸೇರಿಸಿದ್ದಾರೆ ಈ ಆಸ್ಪತ್ರೆಗೆ. ಕಳೆದ 3 ವರ್ಷದಲ್ಲಿ ಡಾಕ್ಟರ್ ಗುರಪ್ಪ ನಾಯ್ಡು ಅವರು ಮತ್ತು ಡಾಕ್ಟರ್ ಮಹೇಶ್ ಅವರು ಇದನ್ನು ಆಸ್ಪತ್ರೆ ತಗೊಂಡ ನಂತರ ಭಾಳಷ್ಟು ಹೊಸ ಸೇವೆಗಳು ಮತ್ತು ಇಂಪ್ರೂವ್ಮೆಂಟ್ಗೆ ಈ ಆಸ್ಪತ್ರೆ, ಯಾಕಂದರೆ ದೊಡ್ಡ ಹಳೆಯ ಆಸ್ಪತ್ರೆ ಆದರೆ ಮಾಡರ್ನೈಸೇಷನ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾವೆಲ್ಲ ಬಂದು ಇದರಲ್ಲಿ ಭಾಗವಹಿಸಿದ್ದೇವೆ ಮತ್ತು ಇದರ ಮುಖಾಂತರ ಖಂಡಿತವಾಗಿಯೂ ಇಲ್ಲಿಯ ಜನರಿಗೆ ಭಾಳಷ್ಟು ಒಳ್ಳೊಳ್ಳೆ ಸೇವೆಗಳು ಸಿಗುತ್ತೆ ಅಂತ ನನ್ನ ಭಾವನೆ. ಸೊ ಅವರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಹಾಸ್ಪಿಟಲಲ್ಲಿ ಅಪ್ಗ್ರೇಡೇಷನ್ ಪ್ರೋಗ್ರಾಮ್ ಇವತ್ತು 3 ಇಂಪಾರ್ಟೆಂಟ್ ಎಕ್ವಿಪ್ಮೆಂಟ್ಸ್ನ ಇನಾಗ್ರೇಟ್ ಮಾಡಿದ್ದಾರೆ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸರ್, ಮಿನಿಸ್ಟರ್ ಫಾರ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಒಂದು ಅಡ್ವಾನ್ಸ್ಡ್ ಲೋಡೋಸ್, ಅಲ್ಟ್ರಾ ಲೋಡೋಸ್ CT ಸ್ಕ್ಯಾನ್. ಈ CT ಸ್ಕ್ಯಾನ್ 96 ಲೈ CT ಸ್ಕ್ಯಾನ್. ಈ CT ಸ್ಕ್ಯಾನ್ ಅಡ್ವಾಂಟೇಜಸ್ ಏನಂದರೆ ಒಂದು ಚಿಕ್ಕ ಮಕ್ಕಳಿಗೆ ಅಥವಾ ಎಲ್ಡರ್ಲಿ ಪೇಷಂಟ್ಸ್ಗೆ ಅಥವಾ ರಿಪೀಟೆಡ್ ಸ್ಕ್ಯಾನ್ಸ್ಗೆ ಈ CT ತುಂಬ ಅನುಕೂಲ ಆಗುತ್ತೆ. ರೇಡಿಯೇಷನ್ ಡೋಸ್ ಕಡಿಮೆ ಆಗುತ್ತೆ. ಇನ್ನೊಂದು, ನಮ್ಮಲ್ಲಿ 2 ಡಯಾಲಿಸಿಸ್ ಯೂನಿಟ್ ಸ್ಟಾರ್ಟ್ ಮಾಡಿದ್ದೀವಿ. ಜಯನಗರ ಸುತ್ತಮುತ್ತ ತುಂಬ ಕಡಿಮೆ ಡಯಾಲಿಸಿಸ್ ಯೂನಿಟ್ಸ್ ಇದೆ. ಇಲ್ಲಿ ಇರೋ ಪೇಷಂಟ್ಸ್ಗೆ ತುಂಬ ದೂರ ಹೋಗಬೇಕಾಗತ್ತೆ. ಆ ಉದ್ದೇಶದಿಂದ ಈ ಲೋಕಲ್ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಡಯಾಲಿಸಿಸ್ 2 ಯೂನಿಟ್ ಸ್ಟಾರ್ಟ್ ಮಾಡಿದ್ದೀವಿ. ಅದೇ ರೀತಿ ಒಂದು ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪ್, ಕಾಲ್ ಸ್ಟೋರ್ಸ್ ರುಬಿನಾ ಅಂತ ಎಕ್ವಿಪ್ಮೆಂಟ್ ಹೆಸರು. ಇದು ಹೈ ಎಂಡ್ ಲ್ಯಾಪ್ರೋಸ್ಕೋಪ್, ಈ ಸರ್ಜನ್ಸ್ಗೆ ತುಂಬ ಅನುಕೂಲ ಆಗುವಂಥದ್ದು. ಈ 3 ಎಕ್ವಿಪ್ಮೆಂಟ್ನ ಇನಾಗ್ರೇಟ್ ಮಾಡಿದ್ದೀವಿ. ಮಹೇಶ್ ಸರ್ ಮುಂದೆ ಬನ್ನಿ. ಮಹೇಶ್ ಸರ್ ಮುಂದೆ ಬನ್ನಿ. ಕೈ ಅಡ್ಡ ಇಡಬೇಡ್ರಿ, ಕ್ಯಾಮ್ರಾ ಇಲ್ವಾ ಇಲ್ಲಿ? ಸ್ವಲ್ಪ ಹಿಂದೆ